ಮೇಡಮ್, ಈ ರಾಶಿಯವರಿಗೆ ರಾಜಯೋಗ ಇದೆ ಅಂತ ಹೇಳ್ತಿದ್ರಿ. ಯಾವ ರಾಶಿ ಅಂತ ಹೇಳೋದಾದ್ರೆ, ಹಾಗೆ ಸಮಯ ಕಡಿಮೆ ಇರೋದ್ರಿಂದ ಎಲ್ಲರೂ ಕೂಡ ಕಾಯ್ತಾ ಇರ್ತಾರೆ, ಅಯ್ಯೋ ಸಾಲ ಮಾಡ್ಕೊಂಡ್ಬಿಟ್ಟಿದೀವಿ, ಹೇಗಪ್ಪ ಪರಿಹಾರ ಮಾಡ್ಕೊಳೋದು, ಸಾಲ ಸಮಸ್ಯೆಯಿಂದ ಆಚೆ ಬಂದ್ರೆ ಸಾಕು ಅನ್ನೋರಿಗೆ ಸೊ ಏನ್ ಟಿಪ್ಸ್ ಅನ್ನ ನೀಡ್ತೀರಾ? ನೋಡಿ, ಕುಂಭರಾಶಿ ಲಾಸ್ಟ್ ಹೇಳ್ತಾ ಇದ್ದೆ, ಕುಂಭರಾಶಿಯವ್ರಿಗೂ ಕೂಡ ತುಂಬಾ ರಾಜಯೋಗ ಇದೆ ಅಂತ ಸಾಲು ನಾನು ಹೇಳಿದ್ದೀನಿ, ಎಲ್ಲರೂ ಹೇಳಿದ್ದಾರೆ. ಆದರೆ ರಾಜಯೋಗ ಇದೆ, ದುಡ್ಡಿನ ಅರಿವು ಆಗ್ತಾ ಇರುತ್ತೆ, ಆದರೆ ಒಳಗಿನ ಸಮಸ್ಯೆ. ಈಗ ತಾನೇ ಕುಂಭರಾಶಿಯವರೊಬ್ರು ಕಾಲ್ ಮಾಡಿದ್ರು, ಊರು ಮನೆ ಮಟ್ಟ ಬಿಟ್ಬಿಟ್ಟು ಬಂದಿದ್ದೀವಿ ಅಂತ. ಅದೇ ರೀತಿ ಈ ಕುಂಭರಾಶಿಯವ್ರಿಗೂ ಕೂಡ ಯಾವುದೋ ಒಂದು ಪ್ರಾಬ್ಲಮ್ಮು, ರಾಶಿಯಲ್ಲಿ ರಾಹು ಬಂದಿರೋದ್ರಿಂದ ಪರ್ಸ್ನಲ್ ಪ್ರಾಬ್ಲಮ್ ಜಾಸ್ತಿ ಆಗ್ತಾ ಹೋಗುತ್ತೆ, ಅದನ್ನು ಸ್ವಲ್ಪ ನೋಡ್ಕೊಳ್ಬೇಕಾಗತ್ತೆ. ನೋಡಿ, ಕೊನೆಯದಾಗಿ ಸಾಲ ತೀರೋದಕ್ಕೆ ಮನೇಲೇ ರೆಮಿಡಿ ಮಾಡ್ಕೊಳ್ಳಿ ಅಂತ ಹೇಳಿದೆ. ಜೊತೆಗೆ ನಮ್ಮ ಒಂದು ಸ್ಟೋನು ಬ್ರೇಸ್ಲೆಟ್ ಕೂಡ ಯೂಸ್ ಮಾಡಿ, ಅದು ಮಾಡಿ ಅತಿ ಬೇಗ ನಿಮ್ಮ ಸಾಲ ತೀರಬೇಕು ಅಂತಂದರೆ ನೋಡಿ, ನಮ್ಮ ಮನೆಯಲ್ಲಿ ಏನು ಹೇಳ್ತೀವಿ, ವಿಳೆದೆಲೆ ಅಂತ ಹೇಳಿದೆ. ಸೊ ಈ ವಿಳೆದ ಎಲೆಯನ್ನು ಮನೇಲಿ ಎಲ್ಲರೂ ಮನೇಲಿ ಇರುತ್ತೆ. ಎಲೆಯನ್ನು ಲಕ್ಷ್ಮೀ ಸ್ವರೂಪವಾಗಿ ನಾವು ನೋಡ್ತೀವಿ, ಅದು ಶುಕ್ರನ ಒಂದು ಸಂಕೇತ ಅಂತ ಹೇಳ್ತೀವಿ. ಅದರಲ್ಲಿ ಲಕ್ಷ್ಮಿ ಇರ್ತಾರೆ ಅಂತ ಎಲ್ರಿಗೂ ಗೊತ್ತು, ಯಾಕಂದರೆ ಯಾರಾದರೂ ನೋಡಿದ್ರೆ ಆ ಎಲೆನ ಮುಟ್ಟಿ ನಮಸ್ಕಾರ ಮಾಡ್ಕೊಳ್ತೀವಿ, ಅದಕ್ಕೆ ವಿಶೇಷವಾದ ಒಂದು ಗೌರವವನ್ನು ಕೊಡ್ತೀವಿ. ಸೊ ಆ ವಿಳೆದ ಎಲೆಯಲ್ಲಿ ನಿಮಗೆ ಒಂದು 3 ಕಾಳು ಮೆಣಸನ್ನು ಹಾಕ್ಕೊಳ್ಳಿ. 3 ಕಾಳು ಮೆಣಸು ಅಂತಂದರೆ ಮೆಣಸು ಕುಜನಿಗೆ ಸಂಬಂಧಪಟ್ಟಂತಹ ಒಂದು ವಸ್ತು ಆಗಿರೋದ್ರಿಂದ ನಾವು ಎಲ್ಲೋ ಹೋಗಿ ದೇವ್ರುಗಳನ್ನ ಪೂಜೆ ಮಾಡ್ತೀವಿ, ಅದೇ ಮನೆಯಲ್ಲಿ ಕೂತ್ಕೊಂಡು ಆ ದೇವರಿಗೆ ಸಂಬಂಧಪಟ್ಟಂತಹ ಗ್ರಹಗಳಿಗೆ ಸಂಬಂಧಪಟ್ಟಂತಹ ಒಂದು ಅಂಶವನ್ನು ಮನೇಲಿ ಇಟ್ಕೊಳ್ಳಿ. ಆ ಒಂದು 3 ಕಾಳು ಮೆಣಸು ಮತ್ತು ರಾಹುಗೆ ಸಂಬಂಧಪಟ್ಟಂತಹ ಒಂದು ಲವಂಗವನ್ನು, ಹಾಗೆ ಅರಿಶಿಣ ಅಂತಂದರೆ ಗುರುಗೆ ಸಂಬಂಧಪಟ್ಟಂತಹ ಒಂದು ಚಿಟಿಕೆ ಅರಿಶಿಣವನ್ನು, ಎಲೆ, ಲವಂಗ, ಮೆಣಸು ಮತ್ತು ಅರಿಶಿಣ ಈ 4ನ್ನು ಸೇರಿಸಿ ನೀವು ಪ್ರತಿ ಶುಕ್ರವಾರ ರಾತ್ರಿ ಊಟ ಆದಮೇಲೆ ಅದನ್ನು ತಿಂದು ಮಲಗಿ ಬಾಯಲ್ಲಿಟ್ಕೊಂಡು ನೀವು ಲಕ್ಷ್ಮಿಯನ್ನು, ಕುಬೇರನನ್ನು ಪ್ರಾರ್ಥಿಸ್ತಾ, ಅದೇ ರೀತಿ ರಾಹುವನ್ನು ಕೂಡ ನೆನೆಸ್ಕೊಳ್ತಾ ನೀವು ಅದನ್ನು ಬಾಯಲ್ಲಿ ಅಗಿದು ತಿನ್ನಿ. ಸುಣ್ಣದ ಬದಲು ಅರಿಶಿಣ ಹಾಕ್ಕೊಳ್ಳಿ. ಸುಣ್ಣವನ್ನು, ಯಾಕಂದರೆ ಸುಣ್ಣ ನೀವು ನೋಡಿದ್ದೀರ, ಕೈಯಿಂದ ಕೈ ಕೊಟ್ಟರೆ ಜಗಳ ಆಗುತ್ತೆ ಅಂತ ಸುಣ್ಣನ ಸ್ವಲ್ಪ ದೂರ ಇಡ್ತಾರೆ. ಸೊ ಸುಣ್ಣವನ್ನು ಬಿಟ್ಟು ಅದರ ಬದಲು ಅರಿಶಿಣವನ್ನು ಸೇರಿಸ್ಕೊಂಡು ನೀವು ಇದೇ ಪ್ರತಿ ಶುಕ್ರವಾರ ಹೀಗೆ ನೀವೊಂದು 2 ತಿಂಗಳು ಈ ಥರ ಮಾಡಿ, ಇಲ್ಲಾಂದರೆ ಒಂದು 6 ಶುಕ್ರವಾರ ಮಾಡಿ. 6 ಶುಕ್ರವಾರ ಇದನ್ನೇ ಮಾಡ್ತಾ ಬನ್ನಿ. ನಿಮ್ಮ ಸಾಲ ನೀವು ತಿಂದಿದ್ದು 1 ಶುಕ್ರವಾರ ತಿಂದು ನೋಡಿ, 2ನೇ ಶುಕ್ರವಾರ ನಿಮಗೆ, ಅದು 2ನೇ ಶುಕ್ರವಾರ ಅಷ್ಟರಲ್ಲಿ ಎಲ್ಲೋ ಒಂದು 0.5% ನಿಮಗೆ ರಿಸಲ್ಟ್ ಸಿಕ್ಕಿರುತ್ತೆ. ಹಾಗೆ 2ನೇ ಶುಕ್ರವಾರ ಕೂಡ ಅದನ್ನು ರಿಪೀಟ್ ಮಾಡಿ. ಇದರಿಂದ ಈ 3ನೇ ಶುಕ್ರವಾರ ಬರೋಷ್ಟರಲ್ಲಿ ಅಲ್ಲಿ ನಿಮಗೆ 0.5% ನಿಮಗೆ ರಿಸಲ್ಟ್ ಸಿಕ್ಕಿರುತ್ತೆ. ಹಾಗೆ ಹಂತವಾಗಿ ನಿಮ್ಮ ಸಾಲ ತೀರ್ತಾ ಬರುತ್ತೆ. ನೀವು ಏನು ಲೋನ್ ಮಾಡ್ಕೊಂಡಿರ್ತೀರ, ನೀವೇನು ತುಂಬ ಲೋನಲ್ಲಿರೋರು ಹೇಗೋ ಬಚಾಯಿಸ್ಕೋತಾರೆ, ಆದರೆ ಸಾಲ ಮಾಡ್ಕೊಂಡಿರ್ತಾರೆ ನೋಡಿ, ಪಾಪ ಬಡ್ಡಿಗೆ ಅಂತ ತೊಗೊಂಬಂದು ಸಾಲ ತೊಗೊಂಡಿರ್ತಾರೆ, ಅವ್ರಿಗಂತೂ ತೀರ್ದಷ್ಟು ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿರ್ತಾರೆ. ಒಂದು ತೀರ್ಸಕ್ಕೋಗಿ ಇನ್ನೊಂದು ತೀರ್ಸಕ್ಕೋಗಿ ಇನ್ನೊಂದು, ಹೀಗೆ ಸಿಕ್ಕಾಕೊಂಡಿರೋರು ಅಂಥವ್ರು. ಇದು ತುಂಬ ಖರ್ಚು ಮಾಡೋ ಅಂಥದ್ದು ಏನೂ ಅಲ್ಲ, ತುಂಬ ಸಿಂಪಲ್ಲಾಗಿ ನಿಮ್ಮ ಮನೇಲಿ ಇಟ್ಕೊಂಡು ಮಾಡೋ ಅಂಥದ್ದು, ನಿಮ್ಮ ಅಡುಗೆ ಮನೆಯಲ್ಲಿ ಸಿಕ್ಕುವಂಥದ್ದು. ಅದರಲ್ಲೂ ವಿಳೆದೆಲೆ ಅಂತಂದರೆ ಲಕ್ಷ್ಮಿ, ತುಂಬ ಶುಕ್ರ ಅದರಲ್ಲಿ ವಾಸಿಸಿರ್ತಾನೆ ಅಂತ ಹೇಳ್ಬೋದು. ನೋಡಿ, ಅದ್ರ ಫೋಟೋ ಹಾಕೋಕ್ಕೆ ಹೇಳಿದ್ದ, ನಾನು ನೆನೆನೆ ಹಾಕೇ ಇಲ್ಲ ಇವರು. ಅದನ್ನು ನೀವು ತಿಂದಾಗ ನಿಮಗೆ ತುಂಬ ಖಂಡಿತವಾಗ್ಲೂ ನಿಮ್ಮ ಸಾಲ ತೀರ್ತಾ ಬರುತ್ತೆ. ಅದ್ರ ಜೊತೆಗೆ ನೀವು ಶುಕ್ರನನ್ನು, ಕುಬೇರನನ್ನು, ರಾಹುವನ್ನು ಆರಾಧಿಸಿ, ಗುರುವನ್ನು ಆರಾಧಿಸಿ ನೆನೆಸ್ಕೊಳ್ಳಿ. ಸುಮ್ಮನೆ ಹೇಳಿದ್ದೀವಿ ಅಂದ್ಬಿಟ್ಟು ಏನೋ ತಗೊಂಡು ಇದು ಮಾಡೋದಲ್ಲ. ನೀವು ಮನಪೂರ್ವಕ ಇವಾಗ ನಿಮ್ಮ ಸಾಲ ಜಾಸ್ತಿ ಆಗಿಬಿಟ್ಟಿದೆ, ನಿಮ್ಗೆ ಯಾರೋ ಬಂದು ಕಿರುಕುಳ ಕೊಡ್ತಿರ್ತಾರೆ, ಎಷ್ಟು ಚೆನ್ನಾಗಿ ದೇವಸ್ಥಾನಕ್ಕೆ ಹೋಗ್ತೀರಾ, ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಏನು ಗಂಟೆಗಟ್ಟಲೆ ಕುತ್ಕೋತೀರಾ, ಹಿಂಗಾಗ್ಬಿಟ್ಟಿದೆ, ಹಿಂಗೆ ಸಿಕ್ಕಾಕೊಬಿಟ್ಟಿದ್ದೀನಿ, ಹಿಂಗಾಗಿದೆ ಅಂತ ನಿಮ್ಮ ಮನಸ್ಸಲ್ಲಿ ಇರೋದನ್ನೇ ಹೇಳ್ಕೊಡ್ತಿರ್ತೀರ. ಆದರೆ ಅವೆಲ್ಲ ಏನು ಮಾಡಬೇಡಿ, ನಿಮ್ಮ ಮನೇಲೇ ಒಂದು ಕಡೆ ಕುತ್ಕೊಂಡು ಕ್ಲೀನಾಗಿ, ಯಾಕಂದರೆ ಅವತ್ತು ಶುಕ್ರವಾರ ಆಗಿರೋದ್ರಿಂದ ನಿಮ್ಮ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬರ್ತಾಳೆ. ಯಾವುದೋ ಒಂದು ರೀತಿ ನಿಮ್ಮ ಒಂದು ಕಷ್ಟಕ್ಕೆ, ನಿಮ್ಮ ಸಂಕಷ್ಟಕ್ಕೆ ನೆರವಾಗ್ತಾಳೆ ಅಂತ ಹೇಳ್ತೀನಿ. ಹಾಗಾಗಿ ಕುತ್ಕೊಂಡು ಭಕ್ತಿಯಿಂದ ಬೇಡ್ಕೊಂಡು ನೀವು ಅದನ್ನು ಜಿಗಿದು ತಿಂದು ಆಮೇಲೆ ಹೋಗಿ ಮಲ್ಕೊಳ್ಳಿ. ಎಲೆ, ಒಂದು 3 ಕಾಳು ಮೆಣಸು, 1 ಲವಂಗ, ಹಾಗೆ 1 ಚಿಟಿಕೆ ಅರಿಶಿನ, ಇಷ್ಟನ್ನು ಚೆನ್ನಾಗಿ ನೀವು ಅಗದು ತಿನ್ನಿ. ಅದು ಅಗದು ತಿನ್ನಬೇಕಾದ್ರೆ ನೀವು ಅಷ್ಟೂ ದೇವರುಗಳನ್ನ ಪ್ರಾರ್ಥಿಸ್ಕೊಳ್ಳಿ, ಖಂಡಿತ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಓಕೆ, ಸೊ ಸಾಲ ಬಾಧೆಯಿಂದ ತುಂಬ ಸಂಕಷ್ಟಕ್ಕೆ ಒಳಗಾದವರಿಗೆ ಒಂದು ಸರಳವಾದಂಥ ಪರಿಹಾರನ ನೀಡಿದ್ರಿ. ಸೊ ಅಷ್ಟೇ ಅಲ್ಲ, ತಮಗೆ ಬಹಳಷ್ಟು ಸಮಸ್ಯೆ ಇದ್ದರೆ ಮೇಡಮ್ನ ನೇರವಾಗಿ ಭೇಟಿ ಮಾಡಿ, ಸೊ ನೇರವಾದಂತಹ ಪರಿಹಾರನ ನೀಡ್ತಾರೆ ಅಂತ ಹೇಳ್ತಾ, ಸೊ ಮೇಡಮ್ ಕೊನೆಯದಾಗಿ, ಸೊ ಇವತ್ತಿನ ದಿನ
ಎಲ್ಲರಿಗೂ ಶುಭವನ್ನ ಆರೈಸೋದಾದ್ರೆ ಏನ್ ಹೇಳ್ತೀರಾ? ನೋಡಿ, ಎಲ್ರಿಗೂ ಹೇಳ್ತಾ ಇದ್ದೀನಿ, ಎಲ್ಲರೂ, ಯಾಕಂದರೆ ಇವತ್ತು ಸಾಲದ ಕಾನ್ಸೆಪ್ಟೇ ತೊಗೊಂಡು ಬಂದಿರೋದ್ರಿಂದ ಇದು ಎಲ್ರಿಗೂ ಇದು ತುಂಬ ಎಂಥವ್ರಿಗೂ ಇದ್ದೇ ಇರುತ್ತೆ ಬಿಡಿ. ಎಲ್ಲರದು ಒಬ್ಬೊಬ್ರದ್ದು ಈಚೆ ಬರುತ್ತೆ, ಒಬ್ಬೊಬ್ರದ್ದು ಈಚೆ ಬರಲ್ಲ. ಆದರೆ ಎಲ್ಲರೂ ತುಂಬ ಪ್ರತಿಯೊಬ್ಬರೂ ನಿಮ್ಮ ಮನೆಯಲ್ಲಿ ಶುಕ್ರವಾರ ನಿಮಗೆ ಕೆಲವ್ರಿಗೆ ಓದಕ್ಕೆ ಬರುತ್ತೆ, ಕೆಲವ್ರಿಗೆ ಓದಕ್ಕೆ ಬರಲ್ಲ, ಎಲ್ಲರ ಕೈಲೂ ಫೋನ್ ಇರುತ್ತೆ. ಸೊ ಈ ಒಂದು ಮೊಬೈಲು ಎಂಥವ್ರ ಕೈಲಾದರೂ ಇರುತ್ತೆ. ಯೂಟ್ಯೂಬ್ಗೆ ಹೋಗ್ತೀರಾ, ಕನಕದಾರ ಸ್ತೋತ್ರ ಅಂತ ಒಂದು ಸ್ತೋತ್ರ ಇರುತ್ತೆ. ಆ ಕನಕದಾರ ಸ್ತೋತ್ರವನ್ನು ಪ್ರತಿ ಶುಕ್ರವಾರ ಪ್ರತಿದಿನ ಮನೇಲಿ ಹಾಕ್ಬಿಡಿ. ಪ್ರತಿದಿನ ನಿಮಗೆ ಹೇಳಕ್ಕೆ ಬಂದಿಲ್ಲ ಅಂದರೂ ನೀವು ಕಿವಿಯಲ್ಲಿ ಕೇಳಿದ್ರೆ, ಇವಾಗ ನಮಗೇನು ಉಚ್ಚಾರಣೆ ಮಾಡೋಕ್ಕಾಗಲ್ಲ, ನಾವು ಮಂತ್ರಗಳು ಪಠನೆ ಮಾಡೋಕ್ಕಾಗಲ್ಲ, ಆದರೂ ಒಂದು ದೇವಸ್ಥಾನದಲ್ಲಾಗಲಿ ಒಂದು ಮನೇಲಾಗಲಿ ಅವ್ರನ್ನ ಕರೆಸಿ ಏನಕ್ಕೆ ಪಠನೆ ಮಾಡಿಸ್ತೀವಿ ಅಂತಂದರೆ ಆ ಒಂದು ಮಂತ್ರ ಘೋಷಣೆ ನಮ್ಮ ಕಿವಿಯಲ್ಲಿ ಕೇಳೋಣ. ಆ ಕೇಳಿದ್ರೇ ಎಷ್ಟೋ ಒಂದು ಯಾರಾದರೂ ಒಂದು ಕತೆ ಹೇಳ್ತಿದ್ರೆ ಕೇಳಿದ್ರೆ ಎಷ್ಟೋ ಪುಣ್ಯ ಅಂತ ಹೇಳ್ತೀವಿ. ಅದೇ ರೀತಿ ಕನಕದಾರ ಸ್ತೋತ್ರವನ್ನು ಪ್ರತಿ ಶುಕ್ರವಾರ ನಿಮ್ಮ ಮನೆಯಲ್ಲಿ ನಿಮ್ಮ ಕಿವಿಯಲ್ಲಿ ಕೇಳಿ ಖಂಡಿತವಾಗ್ಲೂ ಈ ಸಾಲ ಬಾಧೆಯಿಂದ ಈ ರೆಮಿಡಿ ಜೊತೆಗೆ ಇದನ್ನು ಮಾಡ್ಕೊತಾ ಬನ್ನಿ. ಒಂದು ದಿನ ಅಲ್ಲ, ದಿನ ಕೇಳಿ. ಯಾಕಂದರೆ ದಿನ ಬೆಳಗ್ಗೆ ಎದ್ದು ನೀವು ಇದನ್ನು ಹಾಕಿ ಬಿಟ್ಟರೆ ಎಲ್ಲೋ ಒಂದು ಕಡೆ ಮನೆಯಲ್ಲಿ ವೈಬ್ರೇಷನ್ ಸ್ಟಾರ್ಟ್ ಆಗುತ್ತೆ. ಮನೆಯಲ್ಲಿ ಈ ಮಂತ್ರ ಘೋಷಣೆಗಳಿಂದ ಮನೆಯಲ್ಲಿರೋ ಪಾಸಿಟಿವ್ ಅತಿ ಹೆಚ್ಚಾಗ್ತಾ ಹೋಗುತ್ತೆ, ನೆಗೆಟಿವ್ ಕೂಡ ರಿಮೂವ್ ಆಗುತ್ತೆ. ಈ ಕನಕದಾರ ಸ್ತೋತ್ರವನ್ನು ಅತಿ ಹೆಚ್ಚು ನೀವು ಕೇಳೋಕ್ಕೆ ಸ್ಟಾರ್ಟ್ ಮಾಡಿ. ಎಲ್ಲರ ಮನೆಯಲ್ಲೂ ನೋಡಿ ಆ ದುಡ್ಡಿನ ಒಂದು ಹರಿವು ಹೇಗಿರುತ್ತೆ ಅಂತ ನೋಡಿ. ಅಂದರೆ ಅವರವರ ಕೆಲಸದಲ್ಲಿ ಅವರವರ ಬೆಳವಣಿಗೆ ಜಾಸ್ತಿ ಆಗ್ತಾ ಹೋಗುತ್ತೆ, ನೆಮ್ಮದಿಯಾಗಿ ಮನೇಲಿ ಇರ್ತೀರಾ ಅಂತ ಹೇಳ್ತಾ ಈ ಕೊನೆ ಮಾತನ್ನು ಹೇಳ್ತಾ ಇದ್ದೀನಿ. ಇದು ಪ್ರತಿಯೊಬ್ಬರು ಮಾಡಬೇಕಾಗಿರುವಂಥ ಒಂದು ಕೆಲಸ ಇದಾಗಿರುತ್ತೆ. ಅದರ ಜೊತೆ ನಮ್ಮಲ್ಲಿ ಸಿಕ್ಕುವಂತಹ ಒಂದು ಫೈನಾನ್ಸ್ ಸ್ಟೋನನ್ನು ನಿಮ್ಮ ಮನೇಲಿ ಇಟ್ಕೊಳ್ಳಿ. ಖಂಡಿತವಾಗ್ಲೂ ಕುಬೇರನ ಫೈನಾನ್ಸ್ ಸ್ಟೋನ್ನ ನಿಮ್ಮ ಮನೇಲಿ ಇಟ್ಕೊಳ್ಳಿ. ಮತ್ತು ಅದರ ಜೊತೆ ಒಂದು ಬ್ರೇಸ್ಲೆಟ್ ಸಿಕ್ಕುತ್ತೆ, ಆ ಬ್ರೇಸ್ಲೆಟನ್ನು ಹಾಕೊಳ್ಳಿ. ಖಂಡಿತವಾಗ್ಲೂ ಅತಿ ಬೇಗ ನೀವು ಸಾಲದಿಂದ ಹೊರಗಡೆ ಬರ್ತೀರಾ. ಓಕೆ ಮೇಡಮ್, ಧನ್ಯವಾದಗಳು. ಬಹಳಷ್ಟು ಮಾಹಿತಿನ ತಿಳಿಸ್ಕೊಟ್ರಿ. ಕಾರ್ಯಕ್ರಮ ಉಪಯುಕ್ತವಾಗಿತ್ತು ಅಂತ ಭಾವಿಸ್ತಾ ಮತ್ತೆ ನಾವು ಸಿಗ್ತೀವಿ ಮುಂದಿನ ಕಾರ್ಯಕ್ರಮದಲ್ಲಿ. ನೀವು ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.